ಒಬ್ಬ ಬಾಲಮುನಿಯನ್ನು ಸೆಳೆಯಲು ರಾಜನು ವೇಶ್ಯೆಯರನ್ನು ಕಳಿಸುತ್ತಾನೆ. ಇದು ಯಾಕೆ ಮಾಡಬೇಕಾಗಿತ್ತು ಗೊತ್ತಾ? ಇದರಿಂದಲೇ ರಾಮಾಯಣ ಶುರುವಾಯಿತು. ಸ್ನೇಹಿತರೆ, ಒಂದು ವೇಳೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಈ ಕ್ಷಣದಲ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ. ಅಯೋಧ್ಯೆಯ ರಾಜ ದಶರಥ ಮಹಾರಾಜ ಹಾಗೂ ಅಂಗದೇಶದ ರಾಜ ರೋಮಪಾದ ಮಹಾರಾಜ ಇವರಿಬ್ಬರು ಆತ್ಮೀಯ ಸ್ನೇಹಿತರು. ರೋಮಪಾದನಿಗೆ ಮಕ್ಕಳಿರಲಿಲ್ಲ. ಅವನ ಮನಸ್ಸಿನಲ್ಲಿ ಒಂದು ಖಾಲಿತನ ಇತ್ತು. ಅದನ್ನು ತುಂಬಲು ದಶರಥನು ತನ್ನ ಮಗಳಾದ ಶಾಂತೆಯನ್ನು ಇವನಿಗೆ ದತ್ತುವಾಗಿ ಕೊಟ್ಟನು. ಶಾಂತೆ ಅಂಗ ದೇಶದಲ್ಲಿ ರಾಜಕುಮಾರಿಯಾಗಿ ಬೆಳೆದಳು. ಅವಳು ಧರ್ಮ, ವಿನಯ ಹಾಗೂ ಜ್ಞಾನದಿಂದ ತುಂಬಿದವಳಾಗಿದ್ದಳು. ಆದರೆ ಒಂದು ದಿನ ಅಂಗ ದೇಶದ ಮೇಲೆ ಒಂದು ದುರಂತ ಸಂಭವಿಸಿತು. ಮಳೆ ನಿಂತಿತು, ನದಿಗಳು ಒಣಗಿದವು, ಬೆಳೆಗಳು ನಾಶವಾದವು, ಜನರು ಹಸಿವಿನಿಂದ ನರಳಲು ಶುರು ಮಾಡಿದರು. ರಾಜ ರೋಮಪಾದನ ಹೃದಯ ಕಳವಳಗೊಂಡಿತು. ಅವನು ಮುನಿಗಳ ಬಳಿ ಹೋದನು. ಆ ಋಷಿಗಳು ಹೀಗೆ ಹೇಳ್ತಾರೆ: ರಾಜನೇ, ಇದು ಸಾಮಾನ್ಯ ಬರ ಅಲ್ಲ, ಇದು ಧರ್ಮದ ವ್ಯತ್ಯಾಸದಿಂದ ಬಂದ ಸಂಕಷ್ಟ. ಇದಕ್ಕೆ ಪರಿಹಾರ ಒಂದೇ. ರೋಮಪಾದನು ಆತುರದಿಂದ ಹೇಳಿದನು: ಸ್ವಾಮಿ, ಇದಕ್ಕೆ ಏನು ಪರಿಹಾರ? ಅದಕ್ಕೆ ಅವರು ಹೇಳ್ತಾರೆ: ಮಹರ್ಷಿ ವಿಡಂಬಕನ ಪುತ್ರ ಋಷ್ಯಶೃಂಗ ಅರಣ್ಯದ ಮಧ್ಯದಲ್ಲಿ ಜಗತ್ತಿನಿಂದ ದೂರ ತಂದೆ ವಿಡಂಬಕ ಮಹರ್ಷಿ ಅವರ ಕಠಿಣ ಶಿಸ್ತುಗಳಲ್ಲಿ ಬೆಳೆದ ಒಬ್ಬ ಬಾಲಮುನಿ. ಅವನಿಗೆ ಲೋಕದ ಅರಿವೇ ಇಲ್ಲ. ಸ್ತ್ರೀಯರ ಅಸ್ತಿತ್ವವೇ ಅವನಿಗೆ ಗೊತ್ತಿಲ್ಲ. ಅವನ ಮನಸ್ಸು ಸಂಪೂರ್ಣ ಶುದ್ಧ. ಅವನ ತಪಸ್ಸು ಎಷ್ಟು ಪ್ರಬಲ ಎಂದರೆ ಅವನ ಕಾಲಿಟ್ಟ ಕಡೆ ಪ್ರಕೃತಿಯೇ ಪ್ರತಿಕ್ರಿಯಿಸುತ್ತದೆ. ಅವನನ್ನು ಅಂಗ ದೇಶಕ್ಕೆ ತರಲು ಸಾಧ್ಯವಾದರೆ ಮಳೆ ಬರುತ್ತದೆ ಎಂದು ಮುನಿಗಳು ಹೇಳಿದ್ದಾರೆ. ಆದರೆ ಒಂದು ದೊಡ್ಡ ಸಮಸ್ಯೆ ಇದೆ. ಋಷ್ಯಶೃಂಗನು ಅರಣ್ಯ ಬಿಟ್ಟು ಹೊರಗೆ ಬರುವುದಿಲ್ಲ. ರಾಜ ರೋಮಪಾದನು ಆಲೋಚನೆಗೆ ತೊಡಗಿದನು. ದೇಶದ ರಕ್ಷಣೆಗಾಗಿ ಒಂದು ಸಾಹಸಿಕ ನಿರ್ಧಾರವನ್ನು ತೆಗೆದುಕೊಂಡನು. ಅವನು ಸುಂದರ ವೇಶ್ಯೆಯರನ್ನು ಕರೆಸಿದನು. ಹೀಗೆ ಆ ರಾಜನು ಆ ವೇಶ್ಯೆಯರಿಗೆ ಹೀಗೆ ಹೇಳುತ್ತಾನೆ: ನೀವೆಲ್ಲ ಅರಣ್ಯಕ್ಕೆ ಹೋಗಿ ಅವನನ್ನು ಇಲ್ಲಿ ಕರೆತರಬೇಕು. ಅವರು ಅರಣ್ಯಕ್ಕೆ ಹೋದರು. ಅಲ್ಲಿ ಅವರು ಋಷ್ಯಶೃಂಗನನ್ನು ಕಂಡರು. ಒಂದು ಪವಿತ್ರ ನಿರ್ದೋಷವಾದ ಮನಸ್ಸು. ಅವರು ಅವನ ಹತ್ತಿರ ಹೋಗಿ ಮೃದುವಾಗಿ ಮಾತನಾಡಲು ಆರಂಭಿಸಿದರು. ನಗು, ಸಂಗೀತ, ಸ್ನೇಹ ಇವೆಲ್ಲವೂ ಋಷ್ಯಶೃಂಗನಿಗೆ ಹೊಸ ಅನುಭವ. ಅವನು ಇದುವರೆಗೂ ಅನುಭವಿಸಿದ ಒಂದು ಭಾವನೆ ಅವನೊಳಗೆ ಹುಟ್ಟಿತು: ಕುತೂಹಲ, ಆಕರ್ಷಣೆ, ಒಂದು ಮೃದುವಾದ ಬಂಧ. ಅವರು ಮತ್ತೆ ಮತ್ತೆ ಬಂದರು. ಪ್ರತಿ ಬಾರಿ ಅವನ ಮನಸ್ಸು ಇನ್ನಷ್ಟು ಸೆಳೆಯಿತು. ಒಂದು ದಿನ ಅವರು ಹೇಳಿದರು: ನಮ್ಮ ಜೊತೆಗೆ ನೀವು ಬನ್ನಿ, ನಮ್ಮ ಲೋಕ ನೋಡಿ, ಇದಕ್ಕಿಂತ ತುಂಬ ಸುಂದರವಾಗಿದೆ. ಋಷ್ಯಶೃಂಗನು ಕ್ಷಣಕಾಲ ಯೋಚಿಸಿದನು. ತಂದೆಯ ಮಾತುಗಳು ಒಂದು ಕಡೆ, ಆದರೆ ಹೊಸ ಅನುಭವದ ಆಕರ್ಷಣೆ ಇನ್ನೊಂದೆಡೆ. ಕೊನೆಗೆ ಅವನು ಅವರ ಜೊತೆ ಹೊರಟನು. ಅವನು ಅರಣ್ಯವನ್ನು ಬಿಟ್ಟು ಅಂಗ ದೇಶದ ಗಡಿಯನ್ನು ದಾಟಿದ ಕ್ಷಣ ಒಂದು ಪವಾಡ ಸಂಭವಿಸಿತು. ಆಕಾಶದಲ್ಲಿ ಮೋಡಗಳು ಕೂಡಿದವು. ಗಾಳಿ ತೀವ್ರವಾಯಿತು. ಮಳೆ ಸುರಿಯಲು ಪ್ರಾರಂಭಿಸಿತು. ಜನರು ಆಕಾಶದತ್ತ ನೋಡಿದರು. ಅವರು ಆಶ್ಚರ್ಯದಿಂದ ನಿಂತರು. ಒಬ್ಬ ಮುನಿಯ ಆಗಮನ ಒಂದು ದೇಶವನ್ನೇ ಉಳಿಸಿತು. ರಾಜ ರೋಮಪಾದನ ಕಣ್ಣಲ್ಲಿ ಕಣ್ಣೀರು ತುಂಬಿ ಬಂದಿತು. ಕೃತಜ್ಞತೆಯಿಂದ ಅವನು ಋಷ್ಯಶೃಂಗನ ಮುಂದೆ ನಿಂತನು. ನೀವು ನಮ್ಮ ದೇಶವನ್ನು ಉಳಿಸಿದ್ದೀರಾ ಎಂದು ಹೇಳಿ ಅವನು ತನ್ನ ದತ್ತುಪುತ್ರಿ ಶಾಂತೆಯನ್ನು ಕರೆದುಕೊಂಡು ಬಂದನು. ಶಾಂತೆ ಧರ್ಮದ ಪ್ರತೀಕ, ಶಾಂತ ಸ್ವಭಾವ, ಜ್ಞಾನವತಿ. ಇವಳು ನನ್ನ ಮಗಳು. ನಾನು ಇವಳನ್ನು ನಿಮಗೆ ನೀಡುತ್ತಿದ್ದೇನೆ. ಅದರೊಂದಿಗೆ ಋಷ್ಯಶೃಂಗ ಹಾಗೂ ಶಾಂತಿಯ ವಿವಾಹ ಅದ್ದೂರಿಯಾಗಿ ನೆರವೇರಿತು. ಅದು ಕೇವಲ ಒಂದು ಮದುವೆ ಅಲ್ಲ, ಅರಣ್ಯದ ತಪಸ್ಸು, ರಾಜ ಮನೆತನದ ಧರ್ಮ, ಇವು ಎರಡೂ ಒಂದಾದ ಕ್ಷಣ. ಕಾಲ ಕಳೆಯಿತು. ಒಂದು ದಿನ ದಶರಥ ಮಹಾರಾಜನು ಸಂತಾನಕ್ಕಾಗಿ ಕಾತುರನಾಗಿದ್ದನು. ಅವನು ಇದೇ ಋಷ್ಯಶೃಂಗ ಮುನಿಯನ್ನು ಆಹ್ವಾನಿಸಿದನು. ಋಷ್ಯಶೃಂಗ ಮಹಾಮುನಿಯು ಮಹಾಯಜ್ಞವನ್ನು ನಡೆಸಿದನು. ಅದು ಪುತ್ರಕಾಮೇಷ್ಟಿ ಯಾಗ. ಅಗ್ನಿಯಿಂದ ದೈವಿಕ ಪಾಯಸ ಹೊರಗೆ ಬಂತು. ಅದನ್ನು ಸೇವಿಸಿದ ದಶರಥ ಮಹಾರಾಜನ ರಾಣಿಯರು ಅದರ ಫಲವಾಗಿ ಜನಿಸಿದರು ಭಗವಾನ್ ಶ್ರೀರಾಮ ಹಾಗೂ ಅವನ
ಸಹೋದರರು. ಆದ್ದರಿಂದ ಒಬ್ಬ ಮುನಿಯನ್ನು ಸೆಳೆಯಲು ನಡೆದ ಆ ಒಂದು ಯೋಚನೆ, ಒಂದು ಮದುವೆ, ಒಂದು ಯಜ್ಞ ಇವೆಲ್ಲವೂ ಸೇರಿ ರಾಮಾಯಣದ ಮಹಾಕಥೆಗೆ ಮುನ್ನುಡಿ ಬರೆಯಿತು. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ಕಥೆ ನಮಗೆ ಏನು ಪಾಠವನ್ನು ಹೇಳುತ್ತೆ ಅಂತ ನೋಡೋಣ. ಧರ್ಮದ ಮಾರ್ಗದಲ್ಲಿ ನಡೆದ ನಿರ್ಧಾರಗಳು ಕೆಲವೊಮ್ಮೆ ವಿಚಿತ್ರವಾಗಿ ಕಾಣಬಹುದು, ಆದರೆ ಅವು ಮಹತ್ತರ ಫಲಿತಾಂಶಗಳು ತರುತ್ತವೆ. ಈ ಕಥೆ ನಿಮಗೆ ಹೇಗೆ ಅನಿಸಿತು? ದಯವಿಟ್ಟು ಜೈ ಶ್ರೀರಾಮ ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.